ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್ಸು. ಸೊ ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಎಕನಾಮಿಕ್ ಸಬ್ಜೆಕ್ಟ್ಸಲ್ಲಿ ಬರುವಂತಹ ಎಲ್ಲ ಚಾಪ್ಟರ್ಗಳ 4 ಆ್ಯಂಡ್ 6 ಮಾರ್ಕ್ ಕ್ವಶನನ್ನು ಈ ವಿಡಿಯೋದೊಳಗೆ ಹಾಕ್ತೀನಿ. ಸೊ ಫಸ್ಟ್ ಚಾಪ್ಟರ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 1 ಪೀಠಿಕೆ ಅಥವಾ ಪರಿಚಯದಲ್ಲಿ ಫಸ್ಟ್ ಕ್ವಶನ್ ಯಾವುದಂತಂದ್ರೆ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೆಕ್ಸ್ಟ್ ಕ್ವಶನ್ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 2 ಕ್ವಶನ್ನಲ್ಲಿ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ, ಇವೆರಡನ್ನ ನೋಡ್ಕೊಳ್ರಿ. ನೆಕ್ಸ್ಟ್ ಚಾಪ್ಟರಲ್ಲಿ ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ಫಸ್ಟ್ ಕ್ವಶನ್ ಯಾವುದಂತಂದರೆ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ನೆಕ್ಸ್ಟ್ ಬಡ್ಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಸೊ ನೆಕ್ಸ್ಟ್ ಕ್ವಶನ್ ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ನೆಕ್ಸ್ಟ್ ಕ್ವಶನ್ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯುವಂಥ ಒಂದು ಲೆಕ್ಕಗಳು, ಇದು ರಿಲೇಟೆಡ್ ಆಗಿರುತ್ತಾ ಲೆಕ್ಕಗಳು ಬರ್ತಾವೆ ಪ್ರಾಬ್ಲಮ್ಸ್ ನಿಮ್ಗೆ. ಸೊ ಈ 4 ಕ್ವಶನಲ್ಲಿ ಯಾವುದಾದ್ರೂ ಒಂದು ಕ್ವಶನ್ 4 ಮಾರ್ಕ್ಸಿಗೆ ನಿಮಗೆ ಫಿಕ್ಸ್ ಆಗಿ ಬಂದೇ ಬರುತ್ತಾ. ನೆಕ್ಸ್ಟ್ ಅಧ್ಯಾಯ ಯಾವುದಂತಂದ್ರೆ ಉತ್ಪಾದನೆ ಮತ್ತು ವೆಚ್ಚಗಳು. ಈ ಒಂದು ಅಧ್ಯಾಯದಲ್ಲಿ ಯಾವ ಕ್ವಶನ್ ಬರುತ್ತೆ ಅಂತಂದ್ರೆ ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ನೆಕ್ಸ್ಟ್ ಕ್ವಶನ್ ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಸಂಕ್ಷಿಪ್ತವಾದಂತಹ ಟಿಪ್ಪಣಿಯನ್ನು ಬರೆಯಿರಿ. 2 ಕ್ವಶನ್ನಲ್ಲಿ ಒಂದು ಕ್ವಶನ್ ನಿಮ್ಗೆ ಫಿಕ್ಸ್ ಕೇಳ್ತಾರೆ. ಸೊ ನೆಕ್ಸ್ಟ್ ಅಧ್ಯಾಯ ಯಾವುದಂತಂದ್ರೆ 5ನೇದು ಮಾರುಕಟ್ಟೆ ಸಮತೋಲನ. ಇದರಲ್ಲಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತೇಳಿ ಕೇಳ್ಬೋದು. ನೆಕ್ಸ್ಟ್ ಬೆಲೆ ಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ವಿವರಿಸಿ. 2 ಕ್ವಶನ್ನಲ್ಲಿ ಒಂದು ಕ್ವಶನ್ ನಿಮ್ಗೆ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಇದಿಷ್ಟು ಮೈಕ್ರೋ ಎಕನಾಮಿಕ್ಸ್ ಆಯಿತು. ಇನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಫಸ್ಟ್ ಚಾಪ್ಟರಲ್ಲಿ ಕೇಳುವಂಥ ಕ್ವಶನ್ಸ್ ಅಂತಂದರೆ ಸಮಗ್ರ ಅರ್ಥಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಈ 2 ಕ್ವಶನ್ನಲ್ಲಿ ಒಂದು ಕ್ವಶನ್ 4 ಮಾರ್ಕ್ಸಿಗೆ ನಿಮಗೆ ಬಂದೇ ಬರುತ್ತೆ, ಅದನ್ನು ನೋಡ್ಕೊಳ್ರಿ. ನೆಕ್ಸ್ಟ್ ಚಾಪ್ಟರ್ ಯಾವುದಂತಂದ್ರೆ ಹಣ ಮತ್ತು ಬ್ಯಾಂಕಿಂಗ್ನಲ್ಲಿ ಬರುವಂಥ ಕ್ವಶನ್ಗಳು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ, ಅಂದರೆ RBIನ ಕಾರ್ಯಗಳು, ಫಂಕ್ಷನ್ಸ್ ಆಫ್ RBI. ನೆಕ್ಸ್ಟ್ ಕ್ವಶನ್ ಹಣದ ಬೇಡಿಕೆಯ ವ್ಯವಹಾರ ಉದ್ದೇಶವನ್ನು ವಿವರಿಸಿ. ಸೊ ಈ ಕ್ವಶನ್ಗಳಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತಾ. ಈ ಚಾಪ್ಟರಲ್ಲಿ ಇವೆರಡನ್ನು ನೋಡ್ಕೊಳ್ರಿ 4 ಮಾರ್ಕ್ಸಿಗೆ. ನೆಕ್ಸ್ಟ್ ಚಾಪ್ಟರ್ ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಇದರಲ್ಲಿ ಫಸ್ಟ್ ಕ್ವಶನ್ ಅನುಭೋಗ ಬಿಂಬಕ ಮತ್ತು ಹೂಡಿಕೆ ಬಿಂಬಕಗಳನ್ನು ವಿವರಿಸಿ. ನೆಕ್ಸ್ಟ್ C=50 + 0.8y ಈ ಥರ ಒಂದು ಮಾದರಿಯ ಸಮೀಕರಣದ ಲೆಕ್ಕಗಳು ಬರ್ತಾವೆ ನಿಮ್ಗೆ. ಈ ಥರ ಸಮೀಕರಣ ಇದನ್ನೇ ಕೊಡ್ತಾರಂತ ಹೇಳೋಕ್ಕಾಗಲ್ಲ, ಈ ಥರ ಸಮೀಕರಣ ಕೊಟ್ಟು ಲೆಕ್ಕ ನೀವು ಮಾಡ್ರಿ ಅಂತೇಳಿ ಕೇಳ್ತಾರೆ. ನೆಕ್ಸ್ಟ್ ಚಾಪ್ಟರ್ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆಯಲ್ಲಿ ಫಸ್ಟ್ ಕ್ವಶನ್ ಸರ್ಕಾರದ ಮುಂಗಡ ಪತ್ರದ ಪಟ್ಟಿಯನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ಸಾರ್ವಜನಿಕ ಸಾಲವು ಹೊರೆಯಾಗುವುದೇ ವಿವರಿಸಿ. ಸೊ ಈ 2 ಕ್ವಶನಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಬಂದೇ ಬರುತ್ತೆ, ನೋಡ್ಕೊಳ್ರಿ. ನೆಕ್ಸ್ಟು 6th ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಇದರಲ್ಲಿ ಫಸ್ಟ್ ಕ್ವಶನ್ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ಪಟ್ಟಿಯನ್ನು ವಿವರಿಸಿ ಅಂತ ಕೇಳ್ಬೋದು. ನೆಕ್ಸ್ಟ್ ಮುಕ್ತ ಅರ್ಥವ್ಯವಸ್ಥೆಯ 3 ಕೊಂಡಿಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಈ 2ರಲ್ಲಿ ಒಂದು ಫಿಕ್ಸ್ ಆಗಿ ನಿಮಗೆ ಬಂದೇ ಬರುತ್ತೆ. ಸೊ ಇವು ಎಲ್ಲ ಚಾಪ್ಟರ್ಗಳ ಒಂದು 4 ಮಾರ್ಕ್ಸ್ 4 ಅಂಕದ ಪ್ರಶ್ನೆಗಳಾಗಿರ್ತವೆ. ಒಂದು ಸರ್ತಿ ಇವನ್ನ ನೋಡ್ಕೊಳ್ರಿ. ನೀವು ಎಲ್ಲ ಚಾಪ್ಟರ್ಸ್ನ ಓದಬೇಕಂತಿಲ್ಲ, ನಿಮಗೆ ಯಾವುದು ಈಸಿ ಅನಿಸುತ್ತಾ ಚಾಪ್ಟರ್ಗಳನ್ನು ನೀವು ಓದ್ಬೋದು. ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ್ಯಾವ ಓದಬೇಕಂತೇಳಿ. ನೆಕ್ಸ್ಟ್ 6 ಮಾರ್ಕ್ ಕ್ವಶನನ್ನು ನೋಡೋದಾದರೆ ಫಸ್ಟ್ ಕ್ವಶನ್ನು ಔದಾಸೀನ್ಯ ವಕ್ರರೇಖೆಯ ಗುಣಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ನೆಕ್ಸ್ಟ್ ಯಾವ್ದು ಕೇಳ್ತಾರೆ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ನೆಕ್ಸ್ಟ್ ಕ್ವಶನ್ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ನೆಕ್ಸ್ಟ್ ಕ್ವಶನ್ ಬದಲಾಗುವ ಪ್ರಮಾಣದ ನಿಯಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಸೊ ಇದಿಷ್ಟ ಆದಮೇಲೆ ನಿಮಗೆ ಪ್ರಾಬ್ಲಮ್ಸ್ ಕೇಳ್ತಾರೆ 6 ಮಾರ್ಕ್ಸ್. TFC ಮತ್ತು SMCಯನ್ನು ಅವರೇ ಕೊಟ್ಟು TVC, AC, AVC ಮತ್ತು TFC ಇವುಗಳನ್ನು ಕಂಡುಹಿಡಿಯೋಕೆ ಹೇಳ್ತಾರೆ. ನೀವು ಈಗಾಗಲೇ ಪ್ರಿಪ್ರೇಟರಿ ಎಕ್ಸಾಮ್ ಎಲ್ಲ ಬರೆದಿರ್ತೀರಲ್ಲ, ಅದರೊಳಗೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಕೊಟ್ಟಿರ್ತಾರೆ, ನಾವು ಯಾವ ರೀತಿ ಮಾಡಬೇಕಂತೇಳಿ. ಈ ಥರ ಬಾಕ್ಸ್ ಒಳಗೆ TFC ಮತ್ತು SMCನ ಕೊಟ್ಟು ನಿಮಗೆ ಇವುಗಳನ್ನು ಕಂಡುಹಿಡೀರಿ ಅಂತೇಳಿ ನಿಮಗೆ ಪ್ರಾಬ್ಲಮ್ಸ್ ಕೊಡ್ತಾರೆ. ಸೊ ಇದು ಮೈಕ್ರೋ ಎಕನಾಮಿಕ್ಸಲ್ಲಿ ಬರುವಂಥ ಪ್ರಶ್ನೆಗಳಾದವು. ಇನ್ನು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ, ಅಂದರೆ GDP, GNP, NNP ಇವುಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ನೆಕ್ಸ್ಟ್ ರಾಷ್ಟ್ರೀಯ ವರಮಾನವನ್ನು ಮಾಪನ ಮಾಡುವ 3 ವಿಧಾನಗಳನ್ನು ವಿವರಿಸಿ. ಈ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ರಿ. ನೆಕ್ಸ್ಟ್ ಅಂದರೆ ರಾಷ್ಟ್ರೀಯ ವರಮಾನ ಮಾಪನ ಅಂದರೆ ರಾಷ್ಟ್ರೀಯ ವರಮಾನವನ್ನು ಅಳೆಯುವ ವಿಧಾನಗಳು, ಮಾಪನ ಅಂತನಾದರೂ ಕೊಡ್ಬೋದು, ಇಲ್ಲಾಂದರೆ ಅಳೆಯುವ ವಿಧಾನ ಅಂತಾದರೂ ಕೊಡ್ಬೋದು. ನೆಕ್ಸ್ಟ್ ವೈಯಕ್ತಿಕ ವರಮಾನ ಮತ್ತು ಲಭ್ಯ ವರಮಾನವನ್ನು ಕಂಡುಹಿಡಿಯುವಂಥ ಲೆಕ್ಕಗಳು ಕೇಳ್ತಾರೆ.
ಅದೊಂದು ಸ್ವಲ್ಪ ನೋಡ್ಕೊಳ್ರಿ. ನೆಕ್ಸ್ಟು ಬ್ಯಾಂಕ್ಗಳ ಠೇವಣಿ ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆಯನ್ನು ವಿವರಿಸಿ. ಅಂದರೆ ಚಿನ್ನದ ವ್ಯಾಪಾರಿ ಲಾಲಾನ ಕತೆ ನಿಮಗೆ ಈಗಾಗಲೇ ಗೊತ್ತಿರುತ್ತಲ್ಲ, ಈ ಥರ ಆದರೂ ಕೇಳ್ಬೋದು. ಸೊ ಈ ಒಂದು ಕ್ವಶನನ್ನು ನೋಡ್ಕೊಳ್ರಿ, ಇದು ಫಿಕ್ಸ್ ಆಗಿರುತ್ತಾ. ನೆಕ್ಸ್ಟು ರಿಸರ್ವ್ ಬ್ಯಾಂಕಿನ ಹಣದ ಪೂರೈಕೆಯ ನಿಯಂತ್ರಣ ಕ್ರಮಗಳನ್ನು ವಿವರಿಸಿ. ಯಾವ ರೀತಿಯಾಗಿ ನಿಯಂತ್ರಣ ಮಾಡುತ್ತಂತೇಳಿ ಕೇಳ್ತಾರೆ ರಿಸರ್ವ್ ಬ್ಯಾಂಕ್ ಮನಿ ಸಪ್ಲೈನನ್ನು. ಈ ಒಂದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಹಣದ ಕಾರ್ಯಗಳನ್ನು ವಿವರಿಸಿ. ಹಾಗೆ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ಅಂತಲೂ ಕೇಳ್ತಾರೆ. ಹಣದ ಕಾರ್ಯಗಳನ್ನು ಫಸ್ಟ್ ನೀವು ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಈ ಒಂದು ಕ್ವಶನ್ಗೆ ಆನ್ಸರ್ನ ಬರೀಬೇಕು. ನೆಕ್ಸ್ಟ್ ಸ್ಥಿರ ವಿನಿಮಯ ದರ ಪದ್ಧತಿಯಲ್ಲಿ ವಿದೇಶಿ ವಿನಿಮಯ ದರ ನಿರ್ಧಾರವನ್ನು ವಿವರಿಸಿ. ಸ್ಥಿರ ವಿನಿಮಯ ದರ ಪದ್ಧತಿಯಲ್ಲಿ ವಿದೇಶಿ ವಿನಿಮಯದ ದರವನ್ನು ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಾರೆ ಅಂತೇಳಿ ಕ್ವಶನ್ ಇರುತ್ತೆ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಆಮದುಗಳ ಬೇಡಿಕೆ ಹೆಚ್ಚಳವು ವಿದೇಶಿ ವಿನಿಮಯ ಮಾರುಕಟ್ಟೆಯ ಮೇಲೆ ಬೀರುವ ಪರಿಣಾಮವನ್ನು ವಿವರಿಸಿ. ಅಂದರೆ ಆಮದನ್ನು ನಾವು ಯಾವ ರೀತಿ ಹೆಚ್ಚಾಗಿ ಮಾಡ್ತಾ ಹೋಗ್ತೀವಿ, ಆವಾಗ ಮಾರುಕಟ್ಟೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೇಳಿ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಕೊಳ್ಳುವ ಶಕ್ತಿಯ ಸಮತೆಯ ಸಿದ್ಧಾಂತವನ್ನು ವಿವರಿಸಿ. ಸೊ ಇದಿಷ್ಟು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಬರುವಂಥ 6 ಮಾರ್ಕ್ ಕ್ವಶನ್ ಆಗಿರುತ್ತೆ. ಸೊ ಇವೆಲ್ಲವೂ 6 ಮಾರ್ಕ್ ಕ್ವಶನ್ ಆಗಿರ್ತಾವೆ. ನಾನು ಹೇಳಿದ್ನಲ್ಲ 4 ಆ್ಯಂಡ್ 6 ಮಾರ್ಕ್ಸು, ಇದರಲ್ಲಿ 5 ಮಾರ್ಕ್ಸಿಗೂ ನಿಮಗೆ ಕೇಳ್ಬೋದು. ಒಟ್ಟಿನಲ್ಲಿ ಇವು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆಗಳಾಗಿರ್ತವೆ. ಇವುಗಳನ್ನು ನೋಡ್ಕೊಳ್ಳಿ. ಪ್ರಶ್ನೆಗಳೊಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಂತಂದ್ರೆ ನಂಗೆ ಕಮೆಂಟ್ ಮಾಡಿರಿ. ನಾನು ಒಂದೊಂದೇ ಚಾಪ್ಟರ್ ಅಥವಾ 2 ಚಾಪ್ಟರ್ದು ಸೇರಿಸಿ ಒಂದೇ ಒಂದು ವಿಡಿಯೋ ಒಳಗೆ ನಿಮ್ಗೆ ಈ ಒಂದು ಕ್ವಶನ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆದಷ್ಟು ನಿಮಗೆ ಎಕ್ಸಾಮ್ ಪರ್ಪಸ್ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತೇಳಿ ನಾನು ಮಾಡತ್ತೀನಿ. ನಿಮಗೆ ಬೇಕಂತಂದ್ರೆ ನೀವು ಕಮೆಂಟ್ ಮಾಡಿರಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರಿ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ನಿಮಗೆ ಈ ಒಂದು ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇತ್ತಂತಂದರೆ ನನಗೆ ಕಮೆಂಟ್ ಮಾಡಿರಿ. ನಾನು ಕಮೆಂಟ್ ಒಳಗೆ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.